ಪ್ರಿಯ ಸ್ನೇಹಿತರೆ, ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ದೇವರು ರೀ. ಅವನಿಲ್ಲದ ಆಟವನ್ನು ಊಹಿಸಿಕೊಳ್ಳೋದೂ ಕೂಡ ಸಾಧ್ಯವಿಲ್ಲ. ಅವನ ದಾಖಲೆಗಳನ್ನು ಮುರಿಯೋದಂತೂ ದೂರದ ಮಾತು ಬಿಡಿ, ಅವುಗಳ ಸಮೀಪ ಹೋಗೋದು ಕೂಡ ಅಸಾಧ್ಯವಾಗುವಂಥದ್ದು ಎಂದು ಆಡಿಕೊಂಡವರಲ್ಲಿ ನಾನು ಕೂಡ ಒಬ್ಬ. ಆದರೆ ವಿರಾಟ್ ಕೊಹ್ಲಿ ಪ್ರೂವ್ಡ್ ಅಸ್ ರಾಂಗ್. ತನ್ನ ಅಗ್ರೆಸಿವ್ ಬಿಹೇವಿಯರ್ ಒಂದನ್ನು ಹೊರತುಪಡಿಸಿದರೆ ವಿರಾಟ್ ಕೊಹ್ಲಿ ಸಚಿನ್ ತೆಂಡೂಲ್ಕರ್ ರವರಷ್ಟೇ ಮನೆ ಮಾತಾಗಿರೋದು ಸುಳ್ಳಲ್ಲ. ತೆಲುಗು ಸಿನಿಮಾ ರಂಗದ ಮಹಾಬಲ ಜನಪ್ರಿಯ ನಟ NTR ತೆಲುಗು ದೇಶದ ಮನೆ ದೇವರು. ಇವರ ಜನಪ್ರಿಯತೆ ಹೇಗಿತ್ತೆಂದರೆ 1982 ಮಾರ್ಚ್ನಲ್ಲಿ ತೆಲುಗು ದೇಶಂ ಪಕ್ಷವನ್ನು ಸ್ಥಾಪಿಸಿ 1983 ಜನವರಿಯಲ್ಲಿ ಮುಖ್ಯಮಂತ್ರಿಯೇ ಆಗಿಬಿಟ್ರು. ಇವರ ನಂತರ ಇನ್ಯಾರ್ಗುರು ಎನ್ನುವವರು ಮೂಗಿನ ಮೇಲೆ ಬೆರಳಿಡುವಂತೆ ಚಿರಂಜೀವಿ ಒಂದು ಕಾಲದಲ್ಲಿ ಭಾರತದಲ್ಲಿಯೇ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರಲ್ಲಿ ಮೊದಲಿಗರ ಸ್ಥಾನವನ್ನು ಗಳಿಸಿದ್ರು. ರಾಜಕೀಯದಲ್ಲಿ NTR ರಷ್ಟು ಸಾಧನೆಯನ್ನು ಚಿರಂಜೀವಿ ಮಾಡೋಕ್ಕೇನೂ ಆಗಲಿಲ್ಲ. ಆದರೆ ಅಣ್ಣ ಚಿರಂಜೀವಿಯೇ ಶಾಕ್ ಆಗುವಂತೆ ಅವರ ತಮ್ಮನಾದಂತಹ ಪವನ್ ಕಲ್ಯಾಣ್ ಇವತ್ತು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ. ತನ್ನ ಅಪಾರ ಕಂಪ್ಯೂಟರ್ ಆಸಕ್ತಿಯಿಂದ ಮೈಕ್ರೋಸಾಫ್ಟ್ ಕಟ್ಟಿದ ಬಿಲ್ ಗೇಟ್ಸ್ ಜಗತ್ತಿನ ಅತಿ ಶ್ರೀಮಂತರಾದಾಗ ಮುಗೀತು ಬಿಡಿ, ಇನ್ನು ಇಷ್ಟು ಶ್ರೀಮಂತರಾಗೋದು ಯಾರಿಂದಲೂ ಸಾಧ್ಯವಿಲ್ಲ ಅಂದವರು ತುಂಬ ಜನ. ಆದರೆ ಇವರ ನಂತರ ಅಮೆಜಾನ್ನ ಜೆಫ್ ಬೆಜೋಸ್, ಫೇಸ್ಬುಕ್ನ ಮಾರ್ಕ್ ಜುಕರ್ಬರ್ಗ್ ಈ ಶ್ರೀಮಂತಿಕೆಯ ಕಿರೀಟ ಮುಡಿಗೇರಿಸಿಕೊಂಡಿದ್ರು. ಜುಕರ್ಬರ್ಗ್ ಅಂತೂ ತುಂಬ ಕಿರಿಯ ವಯಸ್ಸಿನಲ್ಲೇ ಈ ಶೃಂಗಕ್ಕೆ ಏರಿದ ಯುವಕ. ಆಯಿತು, ಇನ್ಯಾರಾಗ್ತಾರೆ ಬಿಡಿ ಎಂದು ಜಗತ್ತು ಹಾಯಾಗಿ ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡ್ತಾ ಇರುವಾಗ ಆ ಕಡೆ ನಾನು ಮಂಗಳ ಗ್ರಹದಲ್ಲಿ ಮನೆ ಕಟ್ತೇನೆ, ನಮ್ಮ ಜನರನ್ನು ಅಲ್ಲಿಗೆ ಕರೆದುಕೊಂಡು ಹೋಗ್ತೇನೆ ಅಂತ ಎಲಾನ್ ಮಸ್ಕ್ ಜಗತ್ತಿನ ಸಂಪತ್ತಿನ ಒಡೆಯನಾಗ್ತಾನೆ. ಈಗಿನ ಎಲಾನ್ ಮಸ್ಕ್ನ ಒಟ್ಟು ಆಸ್ತಿಯ ಮೌಲ್ಯ ಸುಮಾರು $650 ಬಿಲಿಯನ್. ಒಂದು ಅಂದಾಜಿಗಂತ ಹೇಳ್ತೀನಿ, $1 ಬಿಲಿಯನ್ ಅಂದರೆ ಸುಮಾರು 9,000 ಕೋಟಿ ರೂಪಾಯಿಗಳು. ಇದನ್ನು $650 ಬಿಲಿಯನ್ ಸೇರಿಸ್ಕೊಂಡು ನೀವೇ ಲೆಕ್ಕ ಹಾಕಿ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಅಮೆಜಾನ್ನ ಜೆಫ್ ಬೆಜೋಸ್, ಫೇಸ್ಬುಕ್ನ ಮಾರ್ಕ್ ಜುಕರ್ಬರ್ಗ್ ಮತ್ತು ಸ್ಟಾಕ್ ಮಾರ್ಕೆಟ್ನ ಪಂಡಿತ ವಾರನ್ ಬಫೆ ಈ ಮೂವರ ಆಸ್ತಿ ಸೇರಿದರೂ ಕೂಡ ಎಲಾನ್ ಮಸ್ಕ್ ಒಂದು ತೂಕ ಹೆಚ್ಚು ತೂಗುತ್ತಾನೆ. ಈ ಜಿದ್ದಾಜಿದ್ದಿಯ ನಡುವೆ ಭಾರತದಲ್ಲಿ ಬಹು ವರ್ಷಗಳಿಂದ ಬೆಳೆಯುತ್ತಾ ಬಂದಂತಹ ರಿಲಯನ್ಸ್ನ ಮುಖೇಶ್ ಅಂಬಾನಿಯವರನ್ನು ಹಿಂದಿಕ್ಕಿ ಅದಾನಿಯೂ ಕೂಡ ಜಗತ್ತಿನ ನಂಬರ್ 1 ಶ್ರೀಮಂತರ ಸಾಲಿಗೆ ಒಂದು ಸಾರಿ ಹೋಗಿ ಬಂದಿದ್ರು. ಆ ಕಡೆ ರಾಜಕೀಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರಾದಮೇಲೆ BJPಗೆ ಯಾವ ದೊಡ್ಡ ನಾಯಕ ಅಂತ ಕಾಯ್ಕೊಂಡು ಕೂತಿರುವಾಗ ನರೇಂದ್ರ ಮೋದಿ ಅಟಲ್ ಜಿ ಅವರಿಗಿಂತ ಹೆಚ್ಚು ಮನೆ ಮಾತಾದಂತಹ ನಾಯಕರಾಗಿ ಬೆಳೆದುಬಿಟ್ರು. ಹಾಗೆಯೇ UPSC ಪರೀಕ್ಷೆಯಲ್ಲಿ ಪಾಸಾಗಿ IRS ಹುದ್ದೆಯನ್ನು ಗಿಟ್ಟಿಸಿಕೊಂಡಿದ್ದಂತಹ ಇರಾ ಸಿಂಘಾಲ್ ಅಂಗವೈಕಲ್ಯದಿಂದ ಹುದ್ದೆಯನ್ನು ನಿರಾಕರಿಸಿದ್ರಿಂದ ಅವರು ಮತ್ತೆ ಪರೀಕ್ಷೆಯನ್ನು ಬರೆದು ದೇಶಕ್ಕೆ ಮೊದಲ ಸ್ಥಾನವನ್ನು ಪಡೆದು IRS ಬಿಟ್ಟು IAS ಹುದ್ದೆಯನ್ನು ಗಳಿಸಿಕೊಂಡ್ರು. ಇನ್ನು ಕನ್ನಡ ಸಿನಿಮಾಗಳು ಕಳೆಗುಂದುತ್ತಿದ್ದಂತಹ ಸಮಯದಲ್ಲಿ KGF ಮತ್ತು ಕಾಂತಾರಗಳೆಂಬ 2 ದೊಡ್ಡ ಪ್ರಾಜೆಕ್ಟ್ಗಳಿಂದ ನಟ ಯಶ್ ಮತ್ತು ರಿಷಬ್ ಶೆಟ್ಟಿ ಅವರು ಇಡೀ ಜಗತ್ತು ಕನ್ನಡತನದ ಕಡೆಗೆ ತಿರುಗಿ ನೋಡುವಂತೆ ಮಾಡಿದರು. ಕನ್ನಡಿಗರ ಸಾಮರ್ಥ್ಯವನ್ನು ತೋರಿಸಿದರು. ನಾನು ಹೇಳಿದಂತಹ ಉದಾಹರಣೆಗಳಲ್ಲಿ ಕೆಲವರನ್ನು ನೀವು ಒಪ್ಪಬಹುದು, ಒಪ್ಪದಿರಬಹುದು. ಆದರೆ ಇಲ್ಲಿ ತಿಳಿಯಬೇಕಾದ ವಿಚಾರ ಏನಂತ ಅಂದರೆ, ನೀವು ಯಾವುದೇ ಕ್ಷೇತ್ರದಲ್ಲಿ ಹೋದರೂ ಕೂಡ ಅಲ್ಲಿ ಟಾಪ್ 1ನೇ ಸ್ಥಾನಕ್ಕೇರಲು ಅವಕಾಶಗಳು ಸದಾ ತೆರೆದುಕೊಂಡಿರುತ್ತವೆ. ಆದರೆ ಅದಕ್ಕೆ ಸತತ ಪ್ರಯತ್ನ ಪಡ್ತಾ ಇದ್ದೀವ ಅನ್ನೋದನ್ನು ನಾವು ಆಲೋಚನೆ ಮಾಡಿಕೊಳ್ಬೇಕಾಗತ್ತೆ. ಅದಕ್ಕಿಂತ ಮುಖ್ಯವಾಗಿ ಆ ಆಲೋಚನೆ ಮಾಡಿದ ನಂತರ ಹುಟ್ಟುತ್ತಲ್ಲ ಉತ್ತರ, ಆ ಉತ್ತರದಲ್ಲಿ ತಪ್ಪಿಲ್ಲದಂತೆ ಸುಳ್ಳಿಲ್ಲದಂತೆ ನಮಗೆ ನಾವೇ ಉತ್ತರಿಸಿಕೊಳ್ಳಬೇಕಾಗತ್ತೆ. ಯಾಕಂದರೆ ಜಗತ್ತಿನಲ್ಲಿ ನೀವು ಯಾರಿಗಾದರೂ ಸುಳ್ಳು ಹೇಳಿ ನಡೆಯುತ್ತೆ, ಬಟ್ ನಿಮಗೆ ನೀವೇ ಯಾವತ್ತೂ ಕೂಡ ಸುಳ್ಳು ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ.
ಹಾಗೇನೆ ಒಂದು ಸಲಹೆ ಅಂತ ಹೇಳ್ತೀನಿ, SSLC ಪರೀಕ್ಷೆ ಬರೆಯೋರೊಂದಿಗೆ 1ನೇ ತರಗತಿಯ ಮಗುವನ್ನು ಹೇಗೆ ಹೋಲಿಸಿಕೊಳ್ಳೋದು ತಪ್ಪು ಕಲ್ಪನೆಯಾಗುತ್ತದೆಯೋ ಹಾಗೆಯೇ ಯಾವೋ ಒಬ್ಬ ವ್ಯಕ್ತಿ 10 ವರ್ಷ ಮುಂದೆ ಹೋಗಿರುವಾಗ ನಿಮ್ಮ ಮೊದಲ ವರ್ಷವನ್ನು ಅವನ ಜೊತೆ ಕಂಪೇರ್ ಮಾಡ್ಕೊಳ್ಳೋದು ಕೂಡ ತುಂಬ ಘೋರ ಅಪರಾಧ. ಅದರರ್ಥ 10 ವರ್ಷಗಳನ್ನ ಹಾಗೆ ಖಾಲಿಯೇ ಕಳೆದು ಬಿಡಿ ಅಂತ ಅಲ್ಲ. ಪ್ರಯತ್ನ ಪಡಿ, ದಿನನಿತ್ಯ ಪ್ರಯತ್ನ ಪಡ್ತಾ ಹೋಗಿ. ಯಾಕಂದರೆ AI ತುಂಬ ವೇಗವಾಗಿ ಆವರಿಸ್ತಾ ಇದೆ. ಜಗತ್ತಿನ ಬಹುಪಾಲು ಮೆಕ್ಯಾನಿಕಲ್ ಐಡಲ್ ಉದ್ಯೋಗಗಳು ನಾಪತ್ತೆಯಾಗಲಿವೆ. ಮನೆ ಕೆಲಸಗಳಿಗೆ ರೋಬೋಟ್ಗಳು ಬರಲಿವೆ. ಅಚ್ಚರಿ ಏನು ಗೊತ್ತೇ, ಇವತ್ತು ನೀವು 4 ಲಕ್ಷ ರೂಪಾಯಿ ಕೊಟ್ಟರೆ ನಿಮಗೆ ಒಬ್ಬ ನಿರ್ಜೀವ ಸಿಲಿಕಾನ್ ಗರ್ಲ್ಫ್ರೆಂಡ್ ಸಿಗ್ತಾಳೆ. ಆ ಲೆವೆಲ್ಗೆ ಇವತ್ತು ತಂತ್ರಜ್ಞಾನ ಬೆಳೆದು ಬಿಟ್ಟಿದೆ. ಸೊ ವರ್ಷ ಮುಗಿಯೋಕೆ ಬಂದಿದೆ. ಈ ಸಮಯದಲ್ಲಾದರೂ ಕೂಡ ಬದಲಾವಣೆಯ ಬಗ್ಗೆ ಆಲೋಚನೆ ಮಾಡೋಣ. ನಾನು ಏನಾಗಬೇಕು ಅಂದ್ಕೊಂಡಿದ್ದೀನಿ, ಆ ದಾರಿಯಲ್ಲಿ ನಾನು ಹೋಗ್ತಾ ಇದ್ದೀನ ಅಂತ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ. ಇದಕ್ಕೆ ಉತ್ತರ ಎಸ್ ಅನ್ನೋದಾಗಿದ್ದರೆ ಚಿಯರ್ಸ್, ಗೋ ಅಹೆಡ್. ನೋ ಅನ್ನೋದಾಗಿದ್ದರೆ ನೀವು ಸಣ್ಣ ಮಕ್ಕಳಲ್ಲ, ಮೈ ಮುರಿದು ಕೆಲಸ ಮಾಡಿ. ಇಲ್ಲದಿದ್ದರೆ ಬೀದಿ ನಾಯಿಗಿಂತ ಕೀಳಾಗ್ತೀರಿ. ಹುಷಾರಾಗಿರಿ. ಯಾಕಂದರೆ ನಾಯಿಗಳಿಗೆ ಜನ ಬಂದು ಊಟ ಹಾಕ್ತಾರೆ ಹೊರತು ಭಿಕ್ಷುಕರಿಗೆ ಸುಮ್ಮನೆ ಖಾಲಿ ಪುಗ್ಸಟ್ಟೆ ಊಟ ನಮ್ಮ ದೇಶದಲ್ಲಿ ಸಿಗೋದು ಅಷ್ಟು ಈಸಿ ಆಗಿಲ್ಲ ಇವತ್ತಿನ ಕಾಲದಲ್ಲಿ. ಬಿ ಅಲರ್ಟ್, ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಆಲ್ ದಿ ಬೆಸ್ಟ್. ನಮಸ್ಕಾರ.